गिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಭೀಮಸೇನನ ಪರಮ ಉತ್ಕೃಷ್ಟವಾದ ಭಾಗವತ ಧರ್ಮವನ್ನು ಹೇಳಿ ಆ ಥರ ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಭಾರತೀ ದೇವಿ ಮಾತ್ರ, ದ್ರೌಪದಿ ಮಾತ್ರ. ಆಮೇಲಿಂದ ಉಳಿದವರದೆಲ್ಲ ಹೇಳ್ತಾ ಹೋಗ್ತಾರೆ. ಉಳಿದವರದ್ದು ಒಂದೊಂದು ಕಡೆಯಲ್ಲಿ ತಪ್ಪಿದ್ದಾರೆ. ಬಲರಾಮ ತಪ್ಪಿದ್ದಾನೆ, ಕೃಷ್ಣನ ಮೇಲೆ ಸ್ಯಮಂತಕಮಣಿ ಒಳಗಿಟ್ಕೊಂಡು ಏನಂತ ಹೇಳಿದ್ರೆ ನನಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೊರಟು ಹೋಗಿಬಿಟ್ಟ. 5 ವರ್ಷ ವಿದೇಹ ರಾಜ್ಯಕ್ಕೆ ಹೋಗಿಬಿಟ್ಟು ಅಲ್ಲಿ ವಿದೇಹ ದೇಶದಲ್ಲಿ ಇದ್ದುಬಿಟ್ಟ. ಕೃಷ್ಣನಿಗೆ ಗೊತ್ತಾಯಿತು, ಇವನು ನನ್ನ ಮೇಲೆ ಸಂಶಯ ಪಟ್ಟುಕೊಂಡು ಹೋಗಿದ್ದಾನೆ, ಸ್ಯಮಂತಕಮಣಿ ನನ್ನ ಹತ್ರ ಉಂಟು ಅಂತೇಳಿ. ಆಮೇಲೆ ಅರ್ಜುನ ಏನು ದರ್ಪ, ಏನು ನಾನು ಕೃಷ್ಣನಾಗಿ ಅಲ್ಲ, ನಾನು ಬಲರಾಮನಾಗಿ ಅಲ್ಲ, ನಾನು ಪ್ರದ್ಯುಮ್ನಾಗಿ ಅಲ್ಲ, ನನ್ನ ಗಾಂಡಿವ ನೋಡಿದ್ಯಾ ನೀನು, ಏನು ನಾನು ಏನಂತ ಎಣಿಸಿಕೊಂಡಿದ್ದೆ ಅಂತ ಹೇಳ್ಕೊಂಡು ಅಯ್ಯಪ್ಪ ಅಂತ ಹೇಳ್ಕೊಂಡು ಅದು ಅರ್ಜುನನ ಅಭಿಮಾನ ಭಂಗ ಮಾಡಿದ ಆ ಪ್ರಸಂಗ. ಸೊ ಕೃಷ್ಣನಿಗಿಂತಲೂ ತಾನು ಉತ್ತಮ ಅಂತ ಹೇಳುವಲ್ಲಿಗೆ ಹೋಗಿದ್ದಾನೆ ಅರ್ಜುನ ಅಂತೇಳಿದರೆ ಪರೋಕ್ಷ ಜ್ಞಾನಿ ಅವ. ಅಂದರೆ ಬಾಕಿಯೆಲ್ಲ ತಿಳಿದೇ ಇದ್ದವರು ಆ ಥರ ಮಾತಾಡಿದರೆ ಸರಿಯಪ್ಪ, ಅವನಿಗೆ ಏನು ಗೊತ್ತಿಲ್ಲ, ಅವನಿಗೆ ವಿದ್ಯೆ ಇಲ್ಲ, ಶಾಸ್ತ್ರ ಗೊತ್ತಿಲ್ಲ ಅವನಿಗೆ. ಇದು ಅಲ್ಲ, ಎಲ್ಲ ಗೊತ್ತಿರೋನು ಈ ಥರ ಮಾತಾಡಿದ್ದಾನೆ ಅಂತೇಳಿದರೆ ಅದು ದರ್ಪ. ಹೇಗೆ ಮನುಷ್ಯನಿಗೆ ದುಡ್ಡು ಬಂದಾಗ, ಅಧಿಕಾರ ಬಂದಾಗ ಅವನಿಗೆ ಕಣ್ಣೇ ಕಾಣುವುದಿಲ್ಲ. ಸೊ ಪ್ರಾಯ ಬಂದಾಗ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಕಣ್ಣೇ ಕಾಣುವುದಿಲ್ಲ ಅಂತ. ರೂಪ ಯೌವನ ಮದ, ಆಮೇಲೆ ಅಧಿಕಾರದ ಮದ, ಆಮೇಲೆ ಐಶ್ವರ್ಯದ ಮದ. ಸೊ ಈ ರೀತಿ ಮದ ಇದು ಏನಾಗ್ತದೆ, ಯಾವ ರೀತಿ ತಲೆಗೆ ಏರಿ ಹೋಗ್ತದೆ ಅನ್ನುವಂಥದ್ದಕ್ಕೆ ಅರ್ಜುನಂದೇ ಉದಾಹರಣೆ. ಸೊ ಅಲ್ಲಿಂದ ಮುಂದಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಸೊ ಪ್ರದ್ಯುಮ್ನ ಉದ್ಧವ ಅಲ್ಲಿಂದ ಶುರುವಾಗ್ತದೆ. ಬೈಲರೆ 3 ಲೈನ್ ಇದೆ ಆ ಶ್ಲೋಕ. ಪ್ರದ್ಯುಮ್ನ ಉದ್ಧವ ಸಾಂಬೋ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇದಾನಮಂಜಸ ಜ್ಞಾತ್ವಾಪಿ ಹೃದೋ ಸಮ್ಯಕ್ ಸಾಧ್ಯತೆ ಕೃಷ್ಣ ಸಂಹಿತಂ. ಅದು ಹೇಳಿಬಿಡ್ಬೋದು. ಕದಾಚಿನ್ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ ಮತ್ವಾ ಬಿಭೇತ್ಯ ರಾಸಂದವದೇ ಕೃಷ್ಣ ಮುದೀರಿತು. 21 ಮತ್ತು 22ನೇ ಶ್ಲೋಕ. ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಮೊದಲಾದವರೆಲ್ಲರೂ ಕೂಡ ಸುಭದ್ರಾದೇವಿಯನ್ನು ಅರ್ಜುನನಿಗೆ ಕೊಡಬೇಕೆಂದು ಕೃಷ್ಣನಿಗೆ ಇಷ್ಟ ಇದೆ ಅಂತ ಚೆನ್ನಾಗಿ ತಿಳಿದಿದ್ದರೂ ಕೂಡ ಅದಕ್ಕೆ ಬಹಳ ಅಡ್ಡಿಯನ್ನು ಉಂಟು ಮಾಡುತ್ತಾರೆ. ಸಾತ್ವಿಕಿಯು ಕೂಡ ಅರ್ಜುನನನ್ನು ಕೆಲವು ವೇಳೆ ಕೃಷ್ಣನಿಗೆ ಸಮನಾದವನು ಅಂತ ತಿಳಿಯುತ್ತಾನೆ. ಹಾಗೂ ಧರ್ಮರಾಜನು ಕೂಡ ಕೃಷ್ಣನನ್ನು ಮನುಷ್ಯ ಅಂತ ತಿಳಿದು ಜರಾಸಂಧನನ್ನು ಸಂಹರಿಸುವ ವಿಷಯದಲ್ಲಿ ಶ್ರೀಕೃಷ್ಣನನ್ನು ಹೋಗಲು ಹೇಳುವುದಕ್ಕೆ ಅಂಜುತ್ತಾನೆ. ಪ್ರದ್ಯುಮ್ನ ಉದ್ಧವ ಸಾಂಬೋ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯಾಃ ಫಲ್ಗುಣೇ ದಾನಮಂಜಸ ಜ್ಞಾತ್ವಾಪಿ ರುರುಧುಃ ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ. ಕದಾಚಿತ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ ಮತ್ವಾ ಬಿಭೇತ್ ಜರಾಸಂಧವದೇ ಕೃಷ್ಣಂ ಉದೀರಿತುಂ. ಮತ್ವಾ ಬಿಭೇತ್ ಜರಾಸಂಧವದೇ ಕೃಷ್ಣಂ ಉದೀರಿತುಂ. ಪ್ರದ್ಯುಮ್ನಃ, ಉದ್ಧವಃ, ಸಾಂಬಃ, ಅನಿರುದ್ಧಃ. ಒಂದೇ ಸಲಕ್ಕೆ 4 ಜನರ ಹೆಸರು ಬರೆದುಬಿಟ್ರು. ಪ್ರದ್ಯುಮ್ನ ಅವನ ಮಗ ಅನಿರುದ್ಧ. ಪ್ರದ್ಯುಮ್ನ ಯಾರು? ಕೃಷ್ಣನ ಮಗ. ಉದ್ಧವ ಯಾರು ಅಂತ ಹೇಳಿದರೆ ಉದ್ಧವ ಗೀತೆ ಅಂತ ಕೃಷ್ಣನ ಬಹಳ ಒಂದು ಅತ್ಯಂತ ನಿಕಟವರ್ತಿ ಸ್ನೇಹಿತ ಯಾರು? ಉದ್ಧವ. ಬಹಳ
ಜ್ಞಾನಿ, ಅರ್ಜುನನ ಹಾಗೆ ಬಹಳ ದೊಡ್ಡ ಜ್ಞಾನಿ ಉದ್ಧವ. ಸೊ ಗೀತೆ ಉಪದೇಶ ಅರ್ಜುನನಿಗೆ ಮಾಡಿದ, ಅದಕ್ಕೆ ಭಗವದ್ಗೀತೆ ಅಂತ ಹೆಸರು. ಆಮೇಲಿಂದ ಉದ್ಧವನಿಗೆ ಕೆಲವು ಸಂಶಯಗಳಿತ್ತು, ಉದ್ಧವ ಕೇಳಿದ, ಅವನಿಗೆ ಏನು ಉಪದೇಶ ಮಾಡಿದಾನೆ ಕೃಷ್ಣ, ಅದಕ್ಕೆ ಉದ್ಧವ ಗೀತೆ ಅಂತ ಹೆಸರು. ಹೀಗೆ ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ, ಇಷ್ಟು ಜನ. ಸಾಂಬ ಅಂದರೆ ಯಾರು? ಸಾಂಬ ಅಂತ ಹೇಳಿದ್ರೆ ಇನ್ನೊಂದು ಮಗ, ಯಾರ್ದು? ಕೃಷ್ಣಂದು ಅಲ್ವಾ? ಸಾಂಬ ಅಂದರೆ ಕೃಷ್ಣಂದೇ ಮಗ ಅಲ್ವಾ? ಸೊ ಹಾಂ, ಜಾಂಬವತಿಯ ಮಗ, ಕರೆಕ್ಟ್, ಜಾಂಬವತಿಯ ಮಗ, ಜಾಂಬವತಿಯಿಂದ ಹುಟ್ಟಿದ ಮಗ ಸಾಂಬ. ಆಯಿತಾ? ಸೊ ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ. ಪ್ರದ್ಯುಮ್ನ ಮಗ ಅನಿರುದ್ಧ. ಇವರು 4 ಜನರು ಕೂಡ ಒಂದೇ ಸಲಕ್ಕೆ ಹೇಳ್ತಾರೆ, ಒಂದೇ ವಿಷಯದಲ್ಲಿ. ಆದ್ದರಿಂದ ಇವರು 4 ಜನ ಆದ್ಯ. ಇನ್ನೂ ಸುಮಾರು ಜನ ಇದ್ದಾರೆ ಈ ಲಿಸ್ಟ್ನಲ್ಲಿ. ಆದ್ಯಾಶ್ಚ ಅಂತೇಳಿ ಏನು ಇವ್ರದ್ದು ಅಂತೇಳಿದರೆ, ಇವರಿಗೆ ಯಾವಾಗ ತಪ್ಪೀತು? ಇವರು ಭಾಗವತ ಧರ್ಮ ಅಂದರೆ ಭಗವದ್ಭಕ್ತರೇ ಇವರು ಕೂಡ, ಆದರೆ ತಪ್ಪಿದ್ದಾರೆ. ಎಲ್ಲಿ ತಪ್ಪಿದ್ದಾರೆ? ಸರ್ವಶಃ ಇವರೆಲ್ಲರೂ ಹರೇಃ ಇಷ್ಟಂ ಸುಭದ್ರಾಯಾಃ ಫಲ್ಗುಣೆ ದಾನಮಂಜಸ ಜ್ಞಾತ್ವಾಪಿ ತಿಳಿದಿದ್ದಾರೆ. ಏನಂತ ತಿಳಿದಿದ್ದಾರೆ? ಹರೇಃ ಇಷ್ಟಂ, ಕೃಷ್ಣನ ಮನಸ್ಸಿನಲ್ಲಿ ಏನಿದೆ, ಕೃಷ್ಣನಿಗೆ ಭಗವಂತನಿಗೆ ಯಾವುದು ಇಷ್ಟ, ನಾವು ಅದನ್ನೇ ಮಾಡಬೇಕಲ್ವಾ? ಹರೇರಿಷ್ಟಂ, ಹರೇಃ ಇಷ್ಟಂ ಸುಭದ್ರಾಯಾಃ ಫಲ್ಗುಣೆ ದಾನಂ ಅಂಜಸ ಜ್ಞಾತ್ವಾ, ಚೆನ್ನಾಗಿ ತಿಳಿದಿದ್ದಾರೆ. ಅಂಜಸ ಜ್ಞಾತ್ವಾ ಅಪಿ, ಆದರೂ ಅಂದರೆ ಏನಂತ ತಿಳಿದಿದ್ದಾರೆ ಅಂತೇಳಿದರೆ ವಿಷಯ ಏನು? ಹರೇರಿಷ್ಟಂ, ಭಗವಂತನಿಗೆ ಯಾವುದು ಇಷ್ಟ, ಕೃಷ್ಣನ ಮನಸ್ಸಿನಲ್ಲಿ ಏನಿದೆ, ಅವನಿಗೆ ಏನು ಇಷ್ಟ ಅಂತೇಳಿದರೆ ಸುಭದ್ರಾಯಾಃ ಫಲ್ಗುಣೆ ದಾನಂ, ಸುಭದ್ರೆಯನ್ನು ಅಥವಾ ಸುಭದ್ರೆಯ ಕೈ, ಸುಭದ್ರಾಯಾಃ ಅಂದರೆ ಸುಭದ್ರೆಯ ಕೈ, ಫಲ್ಗುಣೆ ದಾನಂ, ಫಲ್ಗುಣ ಅಂದರೆ ಅರ್ಜುನ, ಅರ್ಜುನನಿಗೆ ದಾನಂ ಕೊಡುವುದು. ಅಂದರೆ ಕೊಡುವುದು, ದಾನಂ ಅಂದರೆ ಕೊಡುವಂಥ ಪ್ರಕ್ರಿಯೆ ಅಂತೇಳಿದರೆ ಸುಭದ್ರೆಯ ಕೈಯನ್ನು ಅರ್ಜುನನಿಗೆ ಕೊಡೋದು ಅಂತೇಳಿದರೆ ಸುಭದ್ರೆಯನ್ನು ಅರ್ಜುನನಿಗೆ ಮದುವೆ ಮಾಡಿ ಕೊಡಬೇಕಂತ ಕೃಷ್ಣನಿಗೆ ಇಷ್ಟವಾದದ್ದು ಅಂತ ಗೊತ್ತಿದೆ. ಗೊತ್ತಿದ್ದರೂ ಜ್ಞಾತ್ವ ಅಪಿ ಅಂತೇಳಿದರೆ ತಿಳಿದಿದ್ದು ಅಂದರೆ ಹೇಗೆ ತಿಳಿದಿದ್ದಾರೆ? ಅಂಜಸ ಜ್ಞಾತ್ವ, ಅಂಜಸ ಅಂದರೆ ಚೆನ್ನಾಗಿ ತಿಳಿದಿದ್ದರೂ ಕೂಡ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಬೇಕು ಅಂದರೆ ಕೃಷ್ಣನಿಗೆ ಅದೇ ಇಷ್ಟ, ಸುಭದ್ರೆ ಅರ್ಜುನನನ್ನು ಮದುವೆ ಆಗಲಿ ಅಂತ. ಇದು ತಿಳಿದಿದ್ದರೂ ಕೂಡ ಸಾಮಾನ್ಯವಾಗಿ ತಿಳಿದದ್ದಲ್ಲ, ಅಂಜಸ ಜ್ಞಾತ್ವ ವಿಶೇಷವಾಗಿ ತಿಳಿದಿದ್ದರೂ ಕೂಡ ಯಾರೆಲ್ಲ? ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ, ಇನ್ನೂ ಸುಮಾರು ಜನ ಇದ್ದಾರೆ. ಇವರಿಷ್ಟು ಜನ ಸರ್ವಶಃ ಏನು ಕೃಷ್ಣನಿಗೇನು ಇಷ್ಟ ಅಂತೇಳಿದರೆ ಸುಭದ್ರಾಯಾಃ ಫಲ್ಗುಣೆ ದಾನಂ, ಸುಭದ್ರೆಯನ್ನು ಅರ್ಜುನನಿಗೆ ಮದುವೆ ಮಾಡಿ ಕೊಡಬೇಕು. ಅಂಜಸ ಜ್ಞಾತ್ವ ಅಪಿ, ಚೆನ್ನಾಗಿ ತಿಳಿದಿದ್ದರೂ ಕೂಡ ರುರುದುಹು, ರುಧ್ಯತಿ ಅಂತ ಬಂದಿತ್ತು ಯಾವುದರಲ್ಲಿ? ಮಧ್ವ ವಿಜಯದಲ್ಲಿ ರುಧ್ಯತಿ. ಎಲ್ಲಿ ರುಧ್ಯತಿ ಅಂತ? ಸೊ ಬಾಲಮಧ್ವರು ಅಪ್ಪನನ್ನು ಕರೀತಾರೆ ಊಟಕ್ಕೆ. ಅರೆ ಅಪ್ಪ ಊಟಕ್ಕೆ ಬಾ ಅಂತ. ಅದಕ್ಕೆ ಮಗನಿಗೆ ಮೆಲ್ಲ ಹೇಳ್ತಾರೆ, ಅಲ್ಲಿ ಎದುರುಗಡೆ ಒಬ್ಬ ಕೂತಿದ್ದಾನೆ. ಹೌದು, ಅವನು ಕೂತ್ರೇನಂತೆ, ಅವನು ನನ್ನನ್ನು ಒಳಗೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆ? ನಾನು ಅವನ ಹತ್ರ ಕಕ್ರ ಶೆಟ್ಟಿ ದುಡ್ಡು ತಗೊಂಡಿದ್ದೇನೆ. ಯಾತಕ್ಕೆ? ಎತ್ತು ತಗೊಳ್ಳಿಕ್ಕೆ. ಅದು ವಾಪಸ್ ಕೊಡಲಿಲ್ಲ ನಾನು. ಅದಕ್ಕೆ ಹೇಳ್ತಾನೆ, ನನಗೆ ದುಡ್ಡು ಕೊಡದ ಹೊರತು ನೀವು ಅಲ್ಲಿಂದ ಏಳಲಿಕ್ಕಿಲ್ಲ, ಎದ್ರೆ ನೋಡಿ ಅಂತೆ ಜೋಕೆ ನೀವು ಅಂತ ಕೂತಿದ್ದಾನೆ. ನಾನು ಬರುವಾಗಿಲ್ಲ ಮಗು, ನೀನು ಹೋಗಿ ಊಟ ಮಾಡು, ನಿಂಗೆ ಹಸಿತಿದೆಯಲ್ಲ, ನೀನು ಹೋಗಿ ಊಟ ಮಾಡು, ನಾನು ಇಲ್ಲಿಂದ ಏಳುವಂಗಿಲ್ಲ. ಅವನೇನಾದರೂ ಹೊರಟು ಹೋದರೆ ಅವನಾಗಿಯೇ ಆಗ ಬರ್ತೇನೆ ಅಂತ ಹೇಳ್ಕೊಂಡು. ಆಗ ನಿಮ್ಗೆ ಅದಂತೇಳಿದರೆ ಆ ಕುಕ್ರ ಶೆಟ್ಟಿ ರುದ್ಯತಿ ಅಂತೇಳಿ ಬಂದಿದಲ್ಲಿ ಏನದು? ಅವನನ್ನು ತಡೆ ಹಿಡಿದಿದ್ದಾನೆ. ಸೊ ಇಲ್ಲಿ ರುರುದುಹು ಅಂತ ಬಂತು.
ರುರುದುಹು ಅಂತ ಹೇಳಿದ್ರೆ ತಡೆ ಹಿಡಿದರು. ಅಲ್ಲಿ ರುದ್ಯತಿಯಿಂದ ಬಂದದೇನು, ಆ ಕಕ್ರಶೆಟ್ಟಿ ತಡೆ ಹಿಡಿದಿದ್ದಾನೆ ಅಂತ. ಆಗ ಮುಂದೆ ಏನಾಯಿತು ಅಂತ ನೆನಪಿದೆಯಾ ಯಾರಿಗಾದರೂ? ಮಧ್ವ ವಿಜಯದಲ್ಲಿ ಕಕ್ರಶೆಟ್ಟಿ ತಡೆದಿದ್ದಾನೆ, ನಾನು ಒಳಗೆ ಬರುವಾಗಿಲ್ಲ ಅಂತ ಹೇಳಿದ ಮೇಲೆ ಏನಾಗಿದೆ ಅಂತ ನೆನಪಿದೆಯಾ? ಹುಣಸೆ ಬೀಜವನ್ನು ಕೊಡ್ತಾನೆ, ಅದು ಹೌದು. ಆ ಹುಣಸೆ ಬೀಜ ದೊಡ್ಡ ಒಂದು ರಾಶಿ. ಹುಣಸೆ ಅದು ಅಲ್ಲಿ ಹುಣಸೆ ಮರ ಉಂಟು, ಇವತ್ತಿಗೂ ಸಹ ಉಂಟು. ಎಲ್ಲಿ ಎಂಥದ್ದು ಮಧ್ವರ ಊರು ಯಾವುದು? ಪಾಜಕ. ಸೊ ಪಾಜಕದಲ್ಲಿ ಆ ಹುಣಸೆ ಮರ. ಸೊ ಆ ಹುಣಸೆ ಮರದಲ್ಲಿ ಬೇಕಾದಷ್ಟು ಹುಣಸೆ ಹಣ್ಣಾಗಿದೆ. ಎಲ್ಲ ಬೀಜ ಒಂದು ಕಡೆಯಲ್ಲಿ ಒಂದು ಗೋಣಿ ಚೀಲದಲ್ಲಿ ಹಾಕಿ ಇಟ್ಟಿದ್ದಾರೆ. ಸೀದಾ ಆ ಬಾಲಕ ವಾಸುದೇವ ಸೀದಾ ಹೋಗಿಬಿಟ್ಟು ಆ ಹುಣಸೆ ಬೀಜ ಇದ್ದ ಆ ಗೋಣಿಯಿಂದ ಒಂದು ಹಿಡಿ ಹುಣಸೆ ಬೀಜ ತಂದು ಈಗೊಳ್ಳಿ ಅಂತ ಹೇಳಿದ ಕೂಡಲೇ ಕಕ್ರಶೆಟ್ಟಿ ಬಹಳ ಗೌರವದಿಂದ ಭಕ್ತಿಯಿಂದ ತಗೊಂಡು ನೋಡಿ ಬಹಳ ಖುಷಿಯಾಗಿ ಹೊರಟು ಹೋದ. ಅರೆ ಇವರಿಗೆ ಆಶ್ಚರ್ಯ. ಯಾರಿಗೆ? ಅಪ್ಪನಿಗೆ. ಏನಂತದ್ದು ಮಧ್ಯಗೆ ಭಟ್ರಿಗೆ. ಅಲ್ಲಿ ಹುಣಸೆ ಬೀಜ ಕೊಟ್ಟದ್ದು ಈ ಹುಡುಗ ಮಾಣಿ. ಅಂದರೆ ಆ ಮಾಣಿ ಕೊಟ್ಟ ಹುಣಸೆ ಬೀಜವನ್ನು ತಗೊಂಡು ಕಕ್ರಶೆಟ್ಟಿ ಎದ್ರೆ ನೀವು ನೋಡಿಕೊಳ್ತೇನೆ, ದುಡ್ಡು ಕೊಡಬೇಕು, ಇಲ್ಲದಿದ್ದನ್ನು ಹೇಳಲಿಕ್ಕಿಲ್ಲ ಅಂತ ಹೇಳಿದ ಜನ ಅಷ್ಟು ಭಕ್ತಿಯಿಂದ ತಗೊಂಡು ಹೊರಟು ಹೋಗಿದ್ದಾರೆ. ಏನೂ ಅರ್ಥ ಆಗಲಿಲ್ಲ. ಅಂತೂ ಊಟಕ್ಕೆ ಹೋದರು ಅಂತ ಆಯಿತು. ಎಲ್ಲ ಕೂತ್ಕೊಂಡು ಊಟ ಮಾಡಿದ್ದಾರೆ. 8 ದಿನದ ಮೇಲೆ ಮಧ್ಯಗೆ ಭಟ್ರಿಗೆ ದುಡ್ಡು ಸಿಕ್ಕಿದೆ. ಆವಾಗ ಕಕ್ರಶೆಟ್ಟಿ ಕೂಡ ಸಿಕ್ಕಿಬಿಟ್ಟ. ಭಾರಿ ಖುಷಿ ಆಯಿತು ಮಧ್ಯಗೆ ಭಟ್ರಿಗೆ. ಇವೊಂದು ಕೊಡುವಂಥದ್ದನ್ನು ಕೊಟ್ಟು ಬಿಡುವ. ಆ ಕಕ್ರಶೆಟ್ಟರ ಬನ್ನಿ ಇಲ್ಲಿ ಅಂತ ಬಂದರು. ನೋಡಿ ನಿಮ್ಮದು ಎತ್ತು ತಗೊಂಡದಕ್ಕೆ ಸಾಲ ಇದೆಯಲ್ಲ, ಈಗ ನನ್ನ ಹತ್ರ ದುಡ್ಡುಂಟು ಕೊಡ್ತೀನಿ ಅಂತ. ಅಯ್ಯೋ ಬೇಡ, ನಿಮ್ಮ ಮಗ ಕೊಟ್ಟಾಗಿದೆ ಅವತ್ತು. ಅರೆ ನನ್ನ ಮಗ ಕೊಟ್ಟದ್ದು ಹುಣಸೆ ಬೀಜ. ಅಯ್ಯೋ ನಿಮ್ಮ ಮಗ ಕೊಟ್ಟಿದ್ದಾರೆ, ನನಗಿನ್ನೂ ಬೇಡ ಅಂತೇಳಿ ಕಕ್ರಶೆಟ್ಟರು ಸೀದಾ ಹೋದದ್ದೆಯಾ ಅಂತ ಹೇಳಿದ್ರೆ, ಏನು ಸಿಟ್ಟಿನಲ್ಲಿ ಹೋಗಿದ್ದಾರೆ? ಇಲ್ಲ, ಭಾರಿ ಖುಷಿಯಲ್ಲಿ ಹೋಗಿದ್ದಾರೆ. ನಿಮ್ಮ ಮಗ ಕೊಟ್ಟಾಗಿದೆ, ಇನ್ನೇನು ಬೇಡಪ್ಪ, ನಾನು ಪುನಃ ತಗೊಳ್ಳಿಕ್ಕಿಲ್ಲ ಅಂತ ಹೇಳ್ಕೊಂಡು ಅಷ್ಟು ಖುಷಿಯಲ್ಲಿ ಹೋಗಿಬಿಟ್ರು. ಅರೆ ಇವರು ಎಣಿಸ್ಕೊಂಡಿದ್ದಾರೆ ಮಧ್ಯಗೆ ಭಟ್ರು. ಅಂದರೆ ದುಡ್ಡು ಹಾಗೆ ಕೈಯಲ್ಲೇ ಉಂಟು ಅಂದರೆ ಅಲ್ಲೇ ಸ್ತಬ್ಧರಾಗಿ ಬಿಟ್ಟಿದ್ದಾರೆ. ಏನು ಕತೆ ಇದು ಅಂತ ಹೇಳಿದ್ರೆ ಇಷ್ಟೇ ಹೇಳಿದ್ದು ನಾರಾಯಣ ಪಂಡಿತರು, ಮತ್ತೇನು ಹೇಳಲಿಲ್ಲ. ಏನು ಕೊಟ್ಟದ್ದು ಆ ಕಕ್ರಶೆಟ್ಟರು ಮಾತಾಡದೆ ಹೋಗಿಬಿಟ್ಟಿದ್ದಾರೆ. ಆ ದಿವಸ ಭಕ್ತಿಯಿಂದ ತಗೊಂಡು ಈಗ ದುಡ್ಡು ಕೊಡ್ತೇನೆ ಅಂತ ಹೇಳುವಾಗ ನಿಮ್ಮ ಮಗ ಕೊಟ್ಟಾಗಿದೆ ಅಂತ ಹೇಳಿದರು. ಏನು ವಿಷಯ ಎಲ್ಲ ನೀವೇ ತಿಳ್ಕೊಳ್ಳಿ. ಆ ಹುಣಸೆ ಬೀಜ ಅನ್ನುವಂಥದ್ದು ತಗೊಂಡೋಗಿ ಅವರು ಆ ಕೊಳಗದಲ್ಲಿ ಇದ್ದದ್ದು ಅಕ್ಕಿ ರಾಶಿಗೆ ಹಾಕಿದ್ದಾರೆ. ಅದು ಮರುದಿವಸ ಏನಾಗಿದೆ ನೋಡುವಾಗ, ಅಥವಾ ಆ ದಿವಸನೇ ಅದು ಕೈಗೆ ಕೊಡುವಾಗಲೇ ಅದು ಪಳಪಳ ಹೊಳೆದಿದೆ, ಬಂಗಾರದ ನಾಣ್ಯ ಆಗಿಬಿಟ್ಟಿದೆ. ಅಲ್ಲಿ ಅದನ್ನು ತಗೊಂಡೋಗಿ ಅಕ್ಕಿ ರಾಶಿಗೆ ಹಾಕಿದ್ದಾರೆ, ಬಂಗಾರದ ನಾಣ್ಯ ತುಂಬಿಬಿಟ್ಟಿದೆ ಅಂತ ಹೇಳಿದ್ರೆ ಏನು ಅಂತೇಳಿದ್ರೆ ಇದೆಲ್ಲ ನೀವೇ ತಿಳ್ಕೊಳ್ಳಿ. ಅಂತೂ ಭಕ್ತಿಯಿಂದ ಕಕ್ರಶೆಟ್ಟರು ತಗೊಂಡು ಮಾತಿಲ್ಲದೆ ಖುಷಿಯಲ್ಲಿ ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ಸಂಗತಿ ಬಂದಿದೆ. ರುದ್ಯತಿ ಅಂತ ಅಷ್ಟು ಫೇಮಸ್ ಅದು. ರುದ್ಯತಿ ಅಂದರೆ ಅವನು ತಡೆದಿದ್ದಾನೆ, ನಾನು ಬರುವಾಗಿಲ್ಲ ಊಟಕ್ಕೆ, ರುದ್ಯತಿ. ಸೊ ಹಾಗೆ ಇವರು ಇಷ್ಟು ಜನಕ್ಕೆ ಸಹ ಗೊತ್ತಿದೆ. ಪ್ರದ್ಯುಮ್ನನಿಗಾಗಲಿ, ಉದ್ಧವನಿಗಾಗಲಿ, ಸಾಂಬನಿಗಾಗಲಿ, ಅನಿರುದ್ಧನಿಗಾಗಲಿ, ಇನ್ನೂ ಎಷ್ಟೋ ಜನ ಆದ್ಯ ಅಂದರೆ ಮೊದಲಾಗಿ ತುಂಬ ಜನ ಇದ್ದಾರೆ. ಸರ್ವಶಃ ಇವರಿಗೆಲ್ಲರಿಗೂ ಗೊತ್ತಿದೆ. ಏನಂತ ಗೊತ್ತಿದೆ? ಚೆನ್ನಾಗಿ ಗೊತ್ತಿದೆ. ಅಂಜಸ ಜ್ಞಾತ್ವ ಅಪಿ ಏನಂತ, ಹರೇರಿಷ್ಟಂ, ಭಗವಂತನಿಗೆ ಕೃಷ್ಣನಿಗೆ ಏನು ಇಷ್ಟ ಅಂತ ಹೇಳಿದರೆ ಸುಭದ್ರಾಯ ಫಲ್ಗುಣೆ ದಾನಂ. ಸುಭದ್ರೆಯ ಕೈಯನ್ನು ಯಾರಿಗೆ ಕೊಡಬೇಕು? ಫಲ್ಗುಣನಿಗೆ, ಅರ್ಜುನನಿಗೆ ಕೊಡಬೇಕು ಅಂತ ಅಷ್ಟು ಜನಕ್ಕೂ ಏನು ಮನಸ್ಸಿನಲ್ಲಿ ಇದೆ. ಆದರೆ ರುರುದುಹು ಅಂಜಸ ಜ್ಞಾತ್ವ ಅಪಿ, ಚೆನ್ನಾಗಿ ತಿಳಿದಿದ್ದರೂ ಕೂಡ ರುರುದುಹು ತಡೆದರು ಅಂತೇಳಿದ್ರೆ ಕೃಷ್ಣನ ಪರವಾಗಿ ಮಾತಾಡಲಿಲ್ಲ, ಬಲರಾಮನ ಪರವಾಗಿ ಮಾತಾಡಿದರು. ಬಲರಾಮನ ನಮ್ಮ ದುರ್ಯೋಧನ ಏನು ಮಾಡಿದ್ದಾನೆ? ಕೃಷ್ಣನ ಮೇಲಿನ ಸಿಟ್ಟಿಂದ 5 ವರ್ಷ ಬಲರಾಮ ಹೋಗಿ ಅಲ್ಲಿ ಕೂತಿದ್ದಾನೆ ವಿದೇಹರ ದೇಶದಲ್ಲಿ ಅಂತ ಹೇಳುವಾಗ ದುರ್ಯೋಧನ ಆಲೋಚನೆ ಮಾಡಿದ, ಬಲರಾಮ ಒಬ್ಬನೇ ಇದ್ದಾನಾ, ಕೃಷ್ಣ ಇಲ್ವಾ? ಹೋಗಿ ಏನು ಮಾಡಿದ? ಫ್ರೆಂಡ್ಶಿಪ್ ಮಾಡಿದ. ಈ ಧೂರ್ತರೆಲ್ಲ ಹೀಗೆ, ಅತಿವಿನಯಂ ಧೂರ್ತ ಲಕ್ಷಣಂ. ಯಾರಾದರೂ ಬಂದು
ಏನು ವಿಷಯ ಇಲ್ಲದೆ ನಿಮಗೆ ಸಹಾಯಕ್ಕಾಗಿ ನಿಂತರೆ ಆಲೋಚನೆ ಮಾಡಬೇಕು, ಸ್ವಲ್ಪ ಇವನು ಯಾಕೆ ನನಗೆ ಸಹಾಯ ಮಾಡಲಿಕ್ಕೆ ಇಷ್ಟು ಉತ್ಸುಕನಾಗಿ ನಿಂತಿದ್ದಾನೆ, ಮನಸ್ಸಿನ ಒಳಗೆ ಏನಾದರೂ ಬೇರೆ ಏನಾದರೂ ದುರಭಿಪ್ರಾಯಗಳು ಉಂಟೋ ಅಂತ ತಿಳಿಬೇಕು. ಅಂದರೆ ಕಾರಣ ಇಲ್ಲದೆ ಪ್ರಯೋಜನ ಇಲ್ಲದೆ ಯಾರಿಗೂ ಈ ಕಲಿಯುಗದಲ್ಲಂತೂ ಉಪಕಾರ ಮಾಡುವುದೇ ಇಲ್ಲ. ಅಂಥ ಯಾರಾದರೂ ಉಪಕಾರ ಮಾಡಲಿಕ್ಕೆ ಬಂದರೆ ಅರ್ಥ ಏನೋ ಒಂದು ಒಳಗಿಂದ ಇದೆ, ಒಂದು ಲೆಕ್ಕ ಹಾಕ್ಕೊಂಡು ಬಂದು ಉಪಕಾರ ಮಾಡ್ತಾ ಇದ್ದಾನೆ ಅಂತ ಲೆಕ್ಕ. ಆದರೆ ಬಲರಾಮನಿಗೆ ಗೊತ್ತಾಗಲಿಲ್ಲ. ದುರ್ಯೋಧನ ಬಂದು ನಿಮ್ಮ ಹತ್ರ ನಾನು ಗದಾ ಯುದ್ಧ ಕಲಿತೇನೆ, ನನಗೆ ಗದಾ ಅಭ್ಯಾಸ ಮಾಡಿಸಿ ಅಂತ ಹೇಳ್ಕೊಂಡು ಗದೆಯನ್ನು ಕಲಿಯುವುದು, ಗದಾ ಯುದ್ಧ ಹೇಗೆ ಮಾಡೋದು ಅಂತ ಅದನ್ನು ಕಲಿಯುವುದು ಅಂತ ಹೇಳ್ಕೊಂಡ್ಬಿಟ್ಟು ಫ್ರೆಂಡ್ಶಿಪ್ ಶುರುವಾಯಿತು, ಜೋರಾಯಿತು ಫ್ರೆಂಡ್ಶಿಪ್. ಹಾಗೆ ಅಲ್ಲಿಂದ ಏನಂತ ಹೇಳಿದರೆ, ನಾನು ಸುಭದ್ರೆಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಅಂದರೆ ದುರುದ್ದೇಶ. ಆ ದುರುದ್ದೇಶ ಸುರಿಗೆ ಹೇಳಲಿಲ್ಲ, ಆಮೇಲೆ ಹೇಳಿದ್ದು. ಸೊ ಏನಂತ ಹೇಳಿದರೆ, ಅದರ ಮೊದಲು ಪಾಕೆಟ್ ಮಾಡಿಬಿಟ್ಟಿದ್ದಾನೆ ದುರ್ಯೋಧನ ಬಲರಾಮನನ್ನು. ಸೊ ಬಲರಾಮ ಏನು ಹ್ಞೂ ಅಂತ ಹೇಳಿಬಿಟ್ಟ. ಏನು ಕೃಷ್ಣನ ಹತ್ರ ಒಂದು ಮಾತಾಡುವ ಅಂತ ಯೋಚನೆ ಮಾಡಲಿಲ್ಲ. ಏನು ಬಲರಾಮ ಏನಂತಾರೆ, ತಾನು ಅಣ್ಣ ಅಂತ ಹೇಳ್ಕೊಂಡ್ಬಿಟ್ಟು ಏನು ಮಾಡಿದ. ಇವರು ಇಷ್ಟು ಜನರ ಹೆಸರು ಹೇಳಿದ್ದಾರೆ ಮಧ್ವರು. ಇವರಿಗೆಲ್ಲ ಗೊತ್ತು ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಕೃಷ್ಣನ ಮನಸ್ಸಿನಲ್ಲಿ ಇರೋದು ಅಂತೇಳಿದ. ಅವ್ರದ್ದು ಆ ರೀತಿ ಪ್ರೇಮ ಕೂಡ ಮುಂದೋಗಿದೆ, ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಬಲರಾಮ ಬಂದು ದುರ್ಯೋಧನನಿಗೆ ಸುಭದ್ರೆಯನ್ನು ಕೊಡಬೇಕು ಅಂತ ಹೇಳುವಾಗ ಇವರೆಲ್ಲ ಏನು ಮಾಡಿದರು, ಕೃಷ್ಣನಿಗೆ ಸಪೋರ್ಟ್ ಮಾಡಲಿಲ್ಲ, ಬಲರಾಮನಿಗೆ ಹೂ ಅಂತ ಹೇಳಿಬಿಟ್ರು. ಅಂದರೆ ತಡೆದರು. ಕೃಷ್ಣನ ಮನಸ್ಸಿನಲ್ಲಿ ಏನಿದೆಯೋ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತಾಯಿತು, ತಪ್ಪಿದ್ರು ಅಂತಾಯಿತು. ಆಮೇಲೆ ಇನ್ನು ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ. ಸಾತ್ಯಕಿ ನಮಗೆ ಗೊತ್ತು, ಸಾತ್ಯಕಿ ಅವನು ಏನು ಅವರ ಇದರಲ್ಲಿ ಹಂಸಡಿಬಿಕರ ಯುದ್ಧದಲ್ಲಿ ಸಾತ್ಯಕಿ ಪ್ರಮುಖ ಪಾತ್ರ ತಗೊಂಡಿದ್ದಾನೆ. ಅವನು ಅವರ ಸೇನಾಧಿಪತಿ, ಯಾರ್ದು, ಯಾದವರದ್ದು ಸಾತ್ಯಕಿ. ಸೊ ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ. ಸಾತ್ಯಕಿಯು ಕೃಷ್ಣ ಸಮಾನ ಅಂತ, ಕೃಷ್ಣ ಸಂಹಿತಂ ಸಮ್ಯಕ್ ಅಂತ ತಿಳ್ಕೊಂಡ. ಯಾರನ್ನ ಅಂತ ಮುಂದಿನ ಶ್ಲೋಕದಲ್ಲಿದೆ. ಕದಾಚಿತ್ ಮನ್ಯತೆ ಪಾರ್ಥಂ ಅಂದರೆ ಕೃಷ್ಣ ಸಂಹಿತಂ ಪಾರ್ಥಂ ಅಂದ್ರೇನು, ಕೃಷ್ಣನ ಸಮಾನ ಅರ್ಜುನ ಅಂತ ತಿಳ್ಕೊಂಡಿದ್ದಾನೆ. ಯಾರು, ಸಾತ್ಯಕಿ ಅಂತೇಳಿದರೆ ನೋಡಿ, ಅಂತೇಳಿದರೆ ಜ್ಞಾನ ಇಲ್ಲ ಅಂದರೆ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಭಕ್ತಿಗೆ ಜ್ಞಾನ ಇಲ್ಲದಿದ್ದರೆ ಏನೇನೋ ತಿಳ್ಕೊಂಡು ನೀವು ಭಕ್ತಿ ಮಾಡಿದರೆ ಏನು ಪ್ರಯೋಜನ. ನೀವು ಒಂದು ಮೂರ್ತಿ ನೋಡ್ತೀರಿ ದೇವಸ್ಥಾನದಲ್ಲಿ, ಸೊ ಆ ಮೂರ್ತಿಯನ್ನೇ ದೇವರು ಅಂತ ತಿಳ್ಕೊಂಡು ನೀವು ಧ್ಯಾನ ಮಾಡಿದರೆ ಆ ಮೂರ್ತಿಯನ್ನು ಅಲ್ಲ, ದ್ವಿತೀಯ ವಿಭಕ್ತಿ ಅಲ್ಲ, ಸಪ್ತಮಿ ವಿಭಕ್ತಿ, ಮೂರ್ತಿಯೇ ದೇವರು, ಮೂರ್ತಿಯನ್ನು ದೇವರು ಅಂತ ತಿಳ್ಕೊಳ್ಳೋದಲ್ಲ. ಆ ಮೂರ್ತಿಯಲ್ಲಿ ದೇವರನ್ನು ನೀವು ಯೋಚನೆ ಮಾಡಿಕೊಂಡು ಆ ದೇವರನ್ನು ಸ್ತೋತ್ರ ಮಾಡೋದು, ಆ ದೇವರನ್ನು ಎಲ್ಲ ನಾವು ವಿಜುವಲೈಸ್ ಮಾಡೋದು, ಆ ದೇವರು ಭಗವಂತನನ್ನು, ಅದು ಕರೆಕ್ಟ್. ಸೊ ಹೀಗೆ ಸಾತ್ಯಕಿ ಏನು ತೊಂದರೆ ಮಾಡಿದ, ಏನು ತಪ್ಪಿದ ಅಂತ ಹೇಳಿದರೆ ಅವನಿಗೆ ಗೊತ್ತೇ ಇಲ್ಲ ಕೃಷ್ಣ ಭಗವಂತ ಅಂತ. ಅವನಿಗೆ ಯಾರಿಗೆ ಅವ ಸರ್ದಾರ ಇದ್ದಲ್ಲ, ಯಾರೋ ಅವನು ಅಕ್ರೂರನಿಗೂ ಗೊತ್ತಿರಲಿಲ್ಲ. ಕೃಷ್ಣ ಬಲರಾಮರನ್ನು ಕರ್ಕೊಂಡು ಬರಬೇಕಂತ ಹೇಳುವಾಗ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ ಯಾರಿಗೆ, ಅಕ್ರೂರನಿಗೆ ಅಂತೇಳಿದ್ರು. ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಆದರೆ ಪೂರ್ತಿಯಾಗಿ ಗೊತ್ತಿರಲಿಲ್ಲ. ಆ ಪೂರ್ತಿಯಾಗಿ ಕೃಷ್ಣ ಆ ಅಕ್ರೂರ ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಆ ಸ್ನಾನ ಮಾಡಿ ಎಲ್ಲ ಮುಳುಗು ಹಾಕಿ ಎಲ್ಲ ಶುದ್ಧನಾಗಿ ಅಕ್ರೂರ ಇನ್ನೇನು ಇದು ಮಾಡಬೇಕು ಅಂತೇಳಿದರೆ ಗಾಯತ್ರಿ ಅರ್ಘ್ಯ ಎಲ್ಲ ಕೊಡಬೇಕು ಅಂತ ಎಣಿಸುವಾಗ ಆ ನೀರಿನ ಒಳಗಿಂದ ಏನು ನೋಡ್ತಾನೆ, ಅರೆ ಕೃಷ್ಣನ ದರ್ಬಾರ ನೋಡ್ತಾ ಇದ್ದಾನೆ. ಅರೆ ಕೃಷ್ಣ ಅಂತೇಳಿದರೆ ವಿಷ್ಣು, ಅಂದರೆ ವಿಷ್ಣುವೇ ಕೃಷ್ಣ ಅಂತೆಲ್ಲ ನೋಡಿ ಹಾಗಾದರೆ ಕೃಷ್ಣ ಅಂದರೆ ವಿಷ್ಣು ಭಗವಂತ, ಅಲ್ಲಿ ನಾನೀಗ ಕರ್ಕೊಂಡು ಬರ್ತಾ ಇದ್ದೀನಲ್ಲ ಕೃಷ್ಣ ಬಲರಾಮರು, ಅವರೇ ಇವರ ಇಲ್ಲ ಇವರು ಬೇರೆ ಅವರು ಬೇರೆ. ಏನು ಮಾಡಿದ, ಗಾಯತ್ರಿ ಅರ್ಘ್ಯ ಮತ್ತೆ ಕೊಡುವ ಅಂತ ಹೇಳಿದ, ಸೀದಾ ಹೋದ, ರಥಕ್ಕೆ ಹೋಗಿ ನೋಡ್ತಾನೆ, ಅರೆ ಕೃಷ್ಣ ಅಲ್ಲೇ ಇದ್ದಾನೆ, ಕೃಷ್ಣ ಬಲರಾಮರು ಇಬ್ಬರು ಇದ್ದಾರೆ. ಯೋಚನೆ ಮಾಡ್ತಾನೆ,
ನನಗೆ ಯಾಕೆ ತಲೆ ಗಿರ್ಗಿಟ್ತಾ ಇದೆ, ತಲೆ ತಿರುಗ್ತಾ ಇದೆ, ಪುನಃ ಬರ್ತೇನೆ. ಪುನಃ ಬಂದು ಹೇಗೆ ಗಾಯತ್ರಿ ಆರ್ಗೆ ಕೊಡಬೇಕಲ್ಲ, ಪುನಃ ಬಂದ, ಪುನಃ ಮುಳುಗಾಕಿದ. ಪುನಃ ಮುಳುಗಾಕುವಾಗ ಇಡೀ ದರ್ಬಾರ್ ಕಂಡಿತು. ಅರೇ ಎಲ್ಲ ಇದ್ದಾರೆ. ಶೇಷಶಾಹಿಯ ಮೇಲೆ ಮಲಗಿದ ಯಾರು? ಭಗವಂತ ಕೃಷ್ಣ. ಆಮೇಲಿಂದ ಎಲ್ಲರೂ ಲಕ್ಷ್ಮೀದೇವಿ, ಇಡೀ ಪರಿವಾರವೇ ಕಂಡಿತು ದರ್ಬಾರ್. ಅಂದರೆ ಎಣಿಸ್ಕೊಂಡ, ಏನಪ್ಪ ಅಂತೇಳಿದ್ರೆ ಪುನಃ ಚಿವುಟಿಕೊಂಡ. ಅದು ಇದೇನು ಅಂತೇಳಿದರೆ ನೀರಿನಲ್ಲಿ ಮುಳುಗಿರುವ ನನಗೆ ಸ್ವಪ್ನ ಅಂತೂ ಅಲ್ಲಲ್ಲ, ಇಲ್ಲ, ಚಿವುಟಿದಾಗ ನೋವಾಯಿತು ಅಂತೇಳಿದರೆ ಸ್ವಪ್ನ ಅಲ್ಲ ಅಂತೇಳಿದರೆ ಇದು ನಿಜವೇ ಅಂತೇಳಿದರೆ ಯೋಚನೆ ಮಾಡಿದ. ಆ ಕೃಷ್ಣನೇ ಮಹಾವಿಷ್ಣು ಅಂತೇಳ್ಕೊಂಡು ಪೂರ್ತಿ ಸರಿಯಾದ ಸಮ್ಯಕ್ ಜ್ಞಾನ ಭಗವಂತ ದಯಪಾಲಿಸಿದ ಅಕ್ರೂರನಿಗೆ. ಮಹಾಭಕ್ತ, ಅಕ್ರೂರ ಮಹಾಭಕ್ತ. ಸೊ ಮಹಾಭಕ್ತನಿಗೆ ಅಂತೇಳಿದರೆ ಅಲ್ಲಿವರೆಗೆ ಅಕ್ರೂರನಿಗೆ ಒಂದು ತಲೆಬಿಸಿ ಕೃಷ್ಣ ಬಲರಾಮರನ್ನು ಹೇಗೆ ಸಂರಕ್ಷಣೆ ಮಾಡೋದು, ಕಂಸ ಕೊಂದು ಬಿಡ್ತಾನೆ, ಈಗ ದಾರಿಯಲ್ಲೇ ಕಂಸನ ಸೈನಿಕರು ಬಂದು ಕೊಂದು ಬಿಟ್ಟರೆ ಅದು ಇದು ಅಂತ ತಿಳ್ಕೊಂಡು ಎಷ್ಟು ತಲೆಬಿಸಿ ಯಾರಿಗೆ? ಅಕ್ರೂರನಿಗೆ. ಯಾವಾಗ ಕೃಷ್ಣ ಈ ರೀತಿ ತನಗೆ ವಿರಾಟ್ ರೂಪ ತೋರಿಸಿದ್ನೋ, ಅಕ್ರೂರ ಮತ್ತೆ 2ನೇ ಸಲ ರಥಕ್ಕೆ ಬರುವಾಗ ಗೊತ್ತಾಯ್ತು ಅವನಿಗೆ, ನಾನು ಭಗವಂತನನ್ನು ಕರ್ಕೊಂಡು ಹೋಗೋದು ಅಂತೇಳಿದರೆ ನಾನು ಯಾರ ರಕ್ಷಣೆಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ನೋ ಆ ಭಗವಂತನೇ ನಮ್ಮೆಲ್ಲರ ರಕ್ಷಣೆ ಮಾಡುವವನು. ಇನ್ನು ಆ ಯೋಚನೆ ಬೇಡ, ಇನ್ನು ನನ್ನ ರಕ್ಷಣೆ ಈ ಭಗವಂತ ಮಾಡ್ತಾನೆ ಅನ್ನುವಂಥದ್ದು ಸ್ಪಷ್ಟ ಆಗಿ ಹೋಯಿತು. ಇದಕ್ಕೆ ಜ್ಞಾನ ಅಂತ ಹೆಸರು. ಈ ಜ್ಞಾನ ಸರಿಯಾಗಿ ಇಲ್ಲ ಅಂತೇಳಿದರೆ ನೋಡಿ, ಅಷ್ಟರ ತನಕ ಅಕ್ರೂರ ಆ ಕೃಷ್ಣನನ್ನು ಏನು ತಿಳ್ಕೊಂಡಿದ್ದ? ಯಾವಾಗ ಜ್ಞಾನ ಬಂತೋ ಆಮೇಲೆ ಕೃಷ್ಣನನ್ನು ಏನು ತಿಳ್ಕೊಳ್ತಾ ಇದ್ದಾನೆ. ಆದ್ದರಿಂದ ಸರಿಯಾದ ಜ್ಞಾನದ ಅದರ ವಿಶೇಷತೆ ನಿಮಗೀಗ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ಈ ಉದಾಹರಣೆಯಿಂದ ಜ್ಞಾನ ಬಂದ ಕೂಡಲೇ ಆ ದೇವರದ್ದು ಸರಿಯಾದ ನಮಗೆ ಒಂದು ತಿಳುವಳಿಕೆ ಬಂದ ಕೂಡಲೇ ಏನಂತ ಭಕ್ತಿ ಅನ್ನುವಂಥದ್ದು ಏನಾಗ್ತದೆ, ಉತ್ಕಟವಾಗಿ ಆಗಲಿಕ್ಕೆ ಶುರುವಾಗ್ತದೆ ಅನ್ನುವಂಥದ್ದು. ಸೊ ಸಮ್ಯಕ್ ಸಾತ್ಯಕಿ, ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದ ಸಾತ್ಯಕಿ ಏನಂತ, ಕೃಷ್ಣ ಸಂಹಿತಂ ಪಾರ್ಥಂ. ಅರ್ಜುನ ಮತ್ತು ಕೃಷ್ಣ ಒಂದೇ ಲೆಕ್ಕ, ಇಬ್ಬರು ಈಕ್ವಲು. ಅರೆ, ಅರ್ಜುನ ಅಂತ ಹೇಳಿದರೆ ಶಿಷ್ಯ, ಗುರು ಯಾರು? ಕೃಷ್ಣ ಅಂತ ಹೇಳಿದರೆ ಜಗದ್ಗುರುಗಳು. ಕೃಷ್ಣಂ ಒಂದೇ ಜಗದ್ಗುರುಂ. ಸೊ ಕೃಷ್ಣ ಮತ್ತು ಅರ್ಜುನ ಒಂದೇ. ಅವರು ನಾರಾಯಣರಾಗಿಬಿಟ್ಟು ತಪಸ್ಸೆಲ್ಲ ಮಾಡಿದ್ದು ಒಟ್ಟಿಗೆಲ್ಲ ಉಂಟು. ಆದರೆ ಕೃಷ್ಣ ಕೃಷ್ಣನೇ, ಅರ್ಜುನ ಅರ್ಜುನನೇ. ಸೊ ಏನದು? ಸೊ ಕದಾಚಿತ್ ಮನ್ಯತೆ, ಕದಾಚಿತ್ ಅಂತ ಹೇಳಿದ್ರೆ ಅವನು ಸಾತ್ಯಕಿಯು ಕದಾಚಿತ್ ಮನ್ಯತೆ ಆ ಥರದೇ ತಿಳ್ಕೊಂಡಿದ್ದ. ಮನ್ಯತೆ ಅಂದರೆ ತಿಳ್ಕೊಂಡಿರುವಂಥದ್ದು. ಸಮ್ಯಕ್ ಕದಾಚಿತ್ ಮನ್ಯತೆ ಅಂದರೆ ಆ ರೀತಿ ತಿಳ್ಕೊಂಡಿದ್ದ ಸಾತ್ಯಕಿ. ಏನಂತೆ ಅಂತ ಹೇಳಿದರೆ, ಕೆಲವೊಮ್ಮೆ ಕೃಷ್ಣನಿಗೆ ಅರ್ಜುನ ಸಮನೆಂದು ಭಾವಿಸಿದ. ಯಾವುದು? ಕದಾಚಿತ್ ಅಂತೇಳಿದರೆ ಎಲ್ಲ ಸಮಯದಲ್ಲಿ ಹಾಗೆ ಅನಿಸಲಿಲ್ಲ ಅವನಿಗೆ. ಕೆಲವು ಸಲ ಅನಿಸ್ತಾ ಇತ್ತು, ಈ ಕೃಷ್ಣ ಮತ್ತು ಅರ್ಜುನ ಒಂದೇ ಲೆಕ್ಕ, ಅವರಿಬ್ಬರು ಸಮ, ಅವರಿಬ್ಬರು ಬೇರೆ ಅಂತೇಳಿದರೆ, ಕೃಷ್ಣ ಅಂದರೆ ಭಗವಂತ, ಅರ್ಜುನ ಅಂತೇಳಿದರೆ ಅವನು ಇಂದ್ರಾಂಶವಿರುವಂಥ ಅರ್ಜುನ ಅವನು. ಸೊ ಅವನು ಭಗವಂತನಿಗೆ ಸಮ ಯಾವತ್ತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿದರೆ ಭಗವದ್ಗೀತೆಯಲ್ಲಿ. ಅದಕ್ಕೋಸ್ಕರನೇ ಅರ್ಜುನನಿಗೆ ವಿರಾಟ್ ರೂಪ ತೋರಿಸಿಬಿಟ್ರು ಭಗವಂತ. ಕೃಷ್ಣ ವಿರಾಟ್ ರೂಪ ತೋರಿಸಿದ. ಆ ವಿರಾಟ್ ರೂಪದಲ್ಲಿ ಅರ್ಜುನ ಹೆದರ್ಕೊಂಡ್ಬಿಟ್ಟ. ಇದು ಏನಪ್ಪ ಕತೆ ಇದು ಅಂತೇಳಿದರೆ, ಎಷ್ಟು ಎಷ್ಟು ಮುಖಗಳು, ಎಷ್ಟು ಕಾಲು, ಎಷ್ಟು ಎದೆ, ಎಷ್ಟು ಇದು, ಎಷ್ಟು ತಲೆ, ಎಷ್ಟು ಕಿರೀಟ, ಏನಿದು ಇದು ಅಂತಕೊಂಡು ಎಲ್ಲ ಯಾರು ಬ್ರಹ್ಮ ರುದ್ರಾದಿಗಳು ಎಲ್ಲ ದೇವತೆಗಳು ಇದು ಕಾಣಿಸ್ತಾ ಇದ್ದಾರೆ ಆ ವಿರಾಟ್ ರೂಪದಲ್ಲಿ ಅಂತ ಅರ್ಜುನ ಹೆದರಿ ನಡುಗಿತ್ತು. ಹೇಳಿಬಿಟ್ಟ, ಪ್ರಭು ನನ್ನಿಂದ ಇದನ್ನು ಸಾಧ್ಯನೇ ಇಲ್ಲ, ನನಗೆ ನಿನ್ನ ಆ ಏನು ಪ್ರಸನ್ನ ಮೂರ್ತಿ ಇದುಂಟಲ್ಲ, ಚತುರ್ಭುಜ ರೂಪ, ಅದನ್ನೇ ತೋರಿಸಿಬಿಡು, ನನಗೆ ಬೇಡ, ಇದು ಸಾಧ್ಯನೇ, ನನ್ನಿಂದ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೆದರಿ ಹೋದ ಅರ್ಜುನ. ಸೊ ಈ ರೀತಿಯಲ್ಲಿ ಸಾತ್ಯಕಿಗೆ ಗೊತ್ತಿಲ್ಲ, ಕೆಲವೊಮ್ಮೆ ಕದಾಚಿತ್ ಮನ್ಯತೆ ಅಂದರೆ ಅವನ ಮನಸ್ಸಿಗೆ ಆಗ್ತಿತ್ತು ಏನಂತ, ಪಾರ್ಥ ಮತ್ತು ಕೃಷ್ಣ ಮತ್ತು ಅರ್ಜುನರು ಒಂದೇ, ಸಮ ಅಂತ ತಿಳ್ಕೊಂಡಿದ್ದ. ಭಗವಂತನ ಸಮ ಯಾರೂ ಇಲ್ಲ.
ಭಗವಂತನ ಸಮ ಲಕ್ಷ್ಮೀದೇವಿಯೇ ಇಲ್ಲ ಅಂತ ಹೇಳಿದ ಮೇಲೆ ಇನ್ಯಾರು ಇರಲಿಕ್ಕೆ ಸಾಧ್ಯ ಇದೆ? ಸೊ ಭಗವಂತನನ್ನು ಪೂರ್ತಿಯಾಗಿ ತಿಳಿದವರು ಲಕ್ಷ್ಮೀದೇವಿಯೂ ಇಲ್ಲ, ಬ್ರಹ್ಮದೇವರು ಇಲ್ಲ. ಸೊ ಆದ್ದರಿಂದ ಭಗವಂತ ಸ್ವತಂತ್ರನಾಗಿರುವ ಒಂದು ಭಗವಂತ ಒಬ್ಬನೇ. ಸರಿಯಾದ ಜ್ಞಾನ ಇರಬೇಕು ನಮಗೆ ಭಕ್ತಿ ಮಾಡಲಿಕ್ಕೆ. ಸೊ ಸರಿಯಾದ ಜ್ಞಾನವೇ ಇಲ್ಲ, ನಾನೇ ಭಗವಂತ. ಅಥವಾ ಇವರು ಇರ್ತಾರೆ, ಯಾರು ಗೊತ್ತುಂಟಾ, ಇಲ್ಲಿ ಕೆಲವರು ದೇವರನ್ನೇ ನಂಬುವುದಿಲ್ಲ. ಅದು ಎಂಥ ಅವರಿಗೆ ಚಾರ್ವಾಕವಾದ ಅಂತ. ಆ ಚಾರ್ವಾಕರಿಗೆ ಪ್ರತ್ಯಕ್ಷ ಏನು ಕಾಣ್ತದೆ ಅದು ಮಾತ್ರ ಅವರಿಗೆ. ಸೊ ನೀವು ಭಗವಂತ ಹೌದೇನು ನೀವು ಭಗವಂತ ದೇವರು ಅಂತ ಹೇಳ್ತಾರೆ, ದೇವರನ್ನು ನಿಮಗೆ ತೋರಿಸ್ಲಿಕ್ಕೆ ಆಗ್ತದಾ ಅಂತ? ಇಲ್ಲ, ತೋರಿಸ್ಲಿಕ್ಕೆ ಆಗೋದಿಲ್ಲ. ಕಾಣಿಸ್ಕೊಳ್ತಾನವ? ಇಲ್ಲ. ಅವ್ರು ಹೇಳಿದ್ದು ಭಗವಂತ ಹೇಳಿದ್ದು ನಿಮಗೆ ಕೇಳ್ತದಾ? ಇಲ್ಲ. ಮತ್ತೆಂತ ಭಗವಂತ ಹೇಳೋದು? ಸೊ ಅವ್ರು ನಂಬುವುದಿಲ್ಲ. ಪ್ರತ್ಯಕ್ಷವಾಗಿ ಏನು, ನಾನು ದೇವರನ್ನು ಟಚ್ ಮಾಡ್ಬೋದಾ? ಇಲ್ಲ. ದೇವರನ್ನು ನೋಡ್ಬೋದಾ? ಇಲ್ಲ. ದೇವರನ್ನು ಕೇಳ್ಬೋದಾ? ಇಲ್ಲ. ಹಾಗಾದರೆ ದೇವರೇ ಇಲ್ಲ ಅಂತ. ಸೊ ಈ ರೀತಿ. ಸೊ ಕೆಲವರು ಹೇಳೋದು ದೇವರೇ ಇಲ್ಲ ಅಂತ, ಕೆಲವರು ಹೇಳೋದು ನಾನೇ ದೇವರು ಅಂತ. ಸೊ ಇದೆಲ್ಲ ಇಂತಹ ಮಿಥ್ಯಾಜ್ಞಾನ, ಅನ್ಯತಾ ಜ್ಞಾನ ಹಿಡ್ಕೊಂಡು ಯಾವ ಭಕ್ತಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಸರಿಯಾಗಿ ನಮಗೆ ಮಧ್ವ ಸಿದ್ಧಾಂತ ಹೇಳ್ತಾ ಇದೆ. ಸೊ ಈ ರೀತಿಯಲ್ಲಿ ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ ಕದಾಚಿತ್ ಮಾನ್ಯತೆ. ಸೊ ಅಲ್ಲಿಂದ ಸಾತ್ಯಕಿ ಹತ್ತಿರ ಕೂಡ ತಪ್ಪಾಯಿತು. ಶುದ್ಧವಾದ ಭಾಗವತ ಧರ್ಮ ಸಾತ್ಯಕಿಯಿಂದಲೂ ಆಚರಿಸಲಿಕ್ಕೆ ಆಗಲಿಲ್ಲ. ಆಮೇಲೆ ಧರ್ಮಜೋಪಿ ನರಂ ಹರಿಂ ಮತ್ವಾ ಅಬಿಭೇತ್ ಜರಾಸಂಧವದೆ ಕೃಷ್ಣಂ ಉದೀರಿತುಂ. ಇದು ಧರ್ಮರಾಯನ ಕತೆ. ಅರೆ ಧರ್ಮರಾಯ ಏನು ಯಕ್ಷ ಪ್ರಶ್ನೆಯಲ್ಲಿ ನೀವು ನೋಡಲಿಲ್ವಾ? ಏನು ಯಕ್ಷ ಪ್ರಶ್ನೆ ಕೇಳ್ತಾನೆ, ಏನು ಟಕ್ 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 ಉತ್ತರ ಕೊಡ್ತಾನೆ ಧರ್ಮರಾಜ. ಅಂದರೆ ಧರ್ಮರಾಜ ಅಂತೇಳಿದರೆ ಧರ್ಮವನ್ನು ಎತ್ತಿ ಹಿಡಿದವ, ಅತ್ಯಂತ ಮಹಾಜ್ಞಾನಿ. ಧರ್ಮರಾಜನಿಗೆ ಧರ್ಮಜೋಪಿ ನರಂ ಹರಿಂ. ನರಂ ಹರಿಂ ಅಂತೇಳಿದ್ರೆ ಶ್ರೀಕೃಷ್ಣನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ. ಮುಗೀತಲ್ಲ. ಧರ್ಮಜೋಪಿ ನರಂ ಹರಿಂ. ಇಲ್ಲ, ಅದು ಭಗವಂತ ಅಂತ ಗೊತ್ತಿದೆಯಲ್ಲ ಯಾರಿಗೆ? ಎಲ್ಲ ಪಾಂಡವರಿಗೂ. ಅವರು ಭಗವಂತ ಕೃಷ್ಣನನ್ನು ಕೇಳದೆ ಏನೂ ಮಾಡ್ತಿರ್ಲಿಲ್ಲಲ್ಲ. ಹೌದು, ಅಂದರೆ ಗೊತ್ತಿದೆ. ಆದರೂ ಒಳಗಿಂದ ಒಳಗೆ ಇಲ್ಲ, ಕೃಷ್ಣ ಅಂದರೆ ಮನುಷ್ಯ ಅಂತ. ಒಳಗೆ ಹೋದರೆ ಇಲ್ಲ, ಕೃಷ್ಣ ಮನುಷ್ಯ ಅಂತ. ಅಂದ್ರೆ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಕೇಳಿದರೆ, ಮತ್ವ ಅಬಿಭೇತ್ ಜರಾಸಂಧ ವಧೆ ಕೃಷ್ಣಂ ಉದೀರಿತುಂ. ಜರಾಸಂಧನ ಸಂಹಾರ ಯಾವಾಗ ಇದು ಅಂತೇಳಿದರೆ, ನಾರದರು ಬಂದು ಹೇಳ್ತಾರೆ, ನೋಡಪ್ಪ ಧರ್ಮರಾಯ, ನಿಮ್ಮ ಅಪ್ಪ ನನ್ನನ್ನು ಕಳಿಸಿದ್ದಾರೆ ಪಾಂಡುರಾಜ. ಅವರು ಯಮಧರ್ಮರಾಯನ ಸಭೆಗೆ ಹೋಗಿದ್ದಾರೆ, ಆದರೆ ಬ್ರಹ್ಮ ಸಭೆಗೆ ಹೋಗಲಿಕ್ಕೆ ಅವರಿಗೆ ಆಗುವುದಿಲ್ಲ. ನಿಮ್ಮ ಕುಲದಲ್ಲಿ ಹರಿಶ್ಚಂದ್ರ ರಾಜ ಒಬ್ಬರೇ ಹೋಗಿದ್ದು. ಅಲ್ಲ, ಅದು ಯಾಕೆ ನಮ್ಮ ಅಪ್ಪನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ, ರಾಜಸೂಯ ಯಾಗ ಮಾಡಿದರೆ ಆಗ ಮಾತ್ರ ಹೋಗ್ಲಿಕ್ಕಾಗೋದು. ಆಯಿತು. ಮತ್ತೆ ನಿಮ್ಮ ಅಪ್ಪ ಹೇಳಿ ಕಳಿಸಿದ್ದಾರೆ, ನಮ್ಮ ಮಕ್ಕಳಿಗೆ ಎಲ್ಲ ಇದೆ, ಜ್ಞಾನ ಇದೆ, ಭಕ್ತಿ ಇದೆ, ಆಮೇಲೆ ತಿಳುವಳಿಕೆ ಇದೆ, ಆಮೇಲಿಂದ ಬೇಕಾದಷ್ಟು ದುಡ್ಡಿದೆ, ಆಮೇಲೆ ಧೈರ್ಯ ಇದೆ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ಕೃಷ್ಣನ ಪೂರ್ತಿ ಅವರಿಗೆ ಅನುಗ್ರಹ ಇದೆ. ಆದ್ದರಿಂದ ಅವರು ಆರಾಮಾಗಿ ರಾಜಸೂಯ ಯಾಗ ಮಾಡಬಹುದು ಅಂತ ನಿಮ್ಮ ಅಪ್ಪನೂ ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪ ಕರೆಕ್ಟಾಗಿ ಹೇಳಿದ್ದಾರೆ, ರಾಜಸೂಯ ಯಾಗ ನೀವು ಮಾಡಬಹುದು, ನಿಮಗೆ ಯೋಗ್ಯತೆ ಇದೆ ಅಂತ ಹೇಳಿ ಹೋದಾಗ, ಸರಿ ನಾವು ಯಾಕೆ ಮಾಡಬಾರ್ದು ಅಂತ ಖುಷಿಯಾಗಿ ಮಾಡಲಿಕ್ಕೆ ನಾವು ರಾಜಸೂಯ ಯಾಗ ಮಾಡುವ ಅಂತ ಒಬ್ಬರು ಹೇಳಿದರೆ ಆಯ್ತು, ಮತ್ತೆ ಎಲ್ಲರೂ ಮಾಡುವ ಅಂತ ಹೇಳೋದು. ನಂತರ ಇಷ್ಟಾಗುವಾಗ ಯಾರೋ ಒಬ್ಬರು ಹೇಳಿದರು, ಏನಂತ ಹೇಳಿದರೆ, ರಾಜಸೂಯ ಯಾಗ ಮಾಡೋದಿದ್ದರೆ ಎಲ್ಲರೂ ಕೂಡ ಎಷ್ಟು ದೇಶಗಳುಂಟು, ಎಷ್ಟು ರಾಜರುಗಳಿದ್ದಾರೆ, ಅವರೆಲ್ಲ ಕಪ್ಪ ಕಾಣಿಕೆ ಕೊಡಬೇಕು. ಅಂದರೆ ಇಡೀ ಪ್ರಪಂಚ ಜಗತ್ತು ಧರ್ಮರಾಯ ನಿನ್ನ ಅಧೀನದಲ್ಲಿ ಇದ್ದರೆ ನೀನು ರಾಜಸೂಯ ಯಾಗ ಮಾಡ್ಬೋದು. ಎಲ್ಲ ಲೆಕ್ಕ ಹಾಕೊಂಡ್ರು. ಎಲ್ಲ ಆ ರಾಜ ಇವರ ರಾಜ ಹೋಗಿ ಎಲ್ಲ ಕೊಡ್ತಾರೆ. ಆವಾಗ ಇವನ ಹೆಸರು ಬಂತು. ಯಾರದು? ಮಗಧ ದೇಶದ ಇದ್ದಾನಲ್ಲ ಜರಾಸಂಧ. ಜರಾಸಂಧ ಮಾತ್ರ ಕಪ್ಪ ಕಾಣಿಕೆ ಕೊಡೋದಿಲ್ಲ ಅಂತಾಯಿತು. ಹಾಗಾದರೆ ಏನು ಮಾಡೋದು? ಜರಾಸಂಧ ಕೊಡೋದಿಲ್ಲ ಅಂತೇಳಿದರೆ, ಜರಾಸಂಧ ಕಪ್ಪ ಕಾಣಿಕೆ ಕೊಡೋದಿಲ್ಲ ಅಂತೇಳಿದರೆ, ಜರಾಸಂಧ ಅಂತೇಳಿದರೆ ಎಲ್ಲ ಭಾಳ ನೊಟೋರಿಯಸ್ ಅಂತೇಳಿದರೆ ಭಾಳ ಕುಪ್ರಸಿದ್ಧ. ಯಾರು? ಜರಾಸಂಧ.
ಸೊ ಅವನ ಹತ್ರ ಎಲ್ಲ ಯುದ್ಧ ಮಾಡೋದೆಲ್ಲ ಭಾಳ ಕಷ್ಟ, ಹಾಗೆ ಹೀಗೆ ಅವನನ್ನು ಕೊಲ್ಲುವಂಥದ್ದಾಗಲಿ ಅವನ ಹತ್ರ ಕಪ್ಪ ಕಾಣಿಕೆ ವಸೂಲು ಮಾಡುವಂಥದ್ದೆಲ್ಲ ಆಗುವಂಥದ್ದಲ್ಲ ಅಂತ. ಆಮೇಲೆ ಆಯಿತು, ಎಲ್ಲ ಕೃಷ್ಣನ ಹತ್ರ ಕೇಳುವ ಅಂತ. ಸರಿ, ಕೃಷ್ಣನ ಹತ್ರ ಕೇಳೋದು ಅಂತ ಆಯಿತು. ಕೃಷ್ಣನ ಹತ್ರ ಕೇಳೋದು ಅಂತ ಆದ್ಕೊಳ್ಳಿ, ಕೃಷ್ಣ ಹೇಳಿದ, ಸರಿ ನಾವು ಜರಾಸಂಧ ಅಂತ ಹೇಳಿದರೆ ಏನು ಒಂದು ಅಂಥದ್ದೇನು ಅವನನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಸೋಲಿಸಲಿಕ್ಕೆ ಆಗೋದಿಲ್ಲ ಅಂಥದ್ದೇನೂ ಇಲ್ಲ. ಯಾಕಂದರೆ ಕೃಷ್ಣನಿಗೆ ಗೊತ್ತಿಲ್ಲದೇನೂ ಇಲ್ಲ. ಕೃಷ್ಣನಿಗೆ ಗೊತ್ತು ಇದು ತಲೆ, ಅದು ಅರ್ಧ ತಲೆ ಸೇರಿ ಅದು ಇಡೀ ತಲೆ ಆದದ್ದು ಅಂತ. ಸೊ ಅರ್ಧ ತಲೆಯನ್ನು ಬೇರೆ ಮಾಡಿದರೆ ಜರಾಸಂಧ ಅನ್ನುವಂಥದ್ದು ಏನು ಇರುವುದಿಲ್ಲ ಅಂತ ಗೊತ್ತೇ ಇದೆ ಕೃಷ್ಣನಿಗೆ. ಸೊ ಏನು ಮಾಡಿದ ಅಂತೇಳಿ ಭೀಮಸೇನಿಂದ ಆಗ್ತದೆ ಅಂತ ಯಾಕಂದ್ರೆ ಭೀಮಸೇನಿಗಿಂತಲೂ ಅಷ್ಟೇ ಅಂದರೆ ಅತ್ಯಂತ ಬಲಿಷ್ಠರು ಅಂತ ಹೇಳುವಾಗ ಆ ಲಿಸ್ಟ್ನಲ್ಲಿ ಫಸ್ಟ್ ಹೆಸರು ಬಹುಶಃ ಅನಂತಾಜು ಯಾರ್ದು ಭೀಮಸೇನಂದು ಇರ್ಬೋದು, ಜರಾಸಂಧ ಅಂತ ಹೇಳಿದರೆ ಫಸ್ಟ್ ಹೆಸರು ಸೆಕೆಂಡ್ ಹೆಸರು ಜರಾಸಂಧಂದೇ. ಅತ್ಯಂತ ಬಲಿಷ್ಠರು, ಶಲ್ಯ, ಕೀಚಕ ಅದೆಲ್ಲ ಅವ್ರದ್ದೆಲ್ಲ ಹೆಸರು ಬರ್ತದೆ ಅದರಲ್ಲಿ. ಸೊ ಹಾಗಿರುವಾಗ ಏನಂತ ಹೇಳಿದ್ರೆ ಜರಾಸಂಧನನ್ನು ಕೊಲ್ಲುವಂಥದ್ದು ಅಂತೇಳಿದರೆ ಅಷ್ಟು ಸುಲಭದ ಮಾತಲ್ಲ, ಆದರೆ ಅದೇನೊಂದು ಅಸಂಭವ ಅಂದರೆ ಇಂಪಾಸಿಬಲ್ ಅಂತ ಏನೂ ಅಲ್ಲ, ಅದು ಮಾಡ್ಬೋದು, ದೊಡ್ಡ ಒಂದು ಸಂಗತಿ ಇಲ್ಲ ಅಂತ ಹೇಳುವಾಗ ಅಂತೇಳಿದರೆ ಜರಾಸಂಧನ ಬಗ್ಗೆ ಎಲ್ಲ ಸುಮಾರು ಜನ ಎಲ್ಲ ಹೇಳಿದರು ಕೃಷ್ಣನ ಮುಂದೆ, ಅಯ್ಯೋ ಭಾಳ ಕಷ್ಟ, ಇದು ಅಷ್ಟು ಸುಲಭ ಇಲ್ಲ, ಮತ್ತೊಂದು ಇನ್ನೊಂದು ಅಂತೇಳಿ. ಅಷ್ಟಾಗುವಾಗ ಕೃಷ್ಣ ಹೇಳಿದ, ನಾನು ಭೀಮಾರ್ಜುನರನ್ನು ಕರ್ಕೊಂಡು ಹೋಗ್ತೇನೆ, ಭೀಮಸೇನನಿಂದ ಅವನ ಸಂಹಾರ ಮಾಡಿಸ್ತೇನೆ ಅಂತ ಹೇಳಿದ ಕೂಡಲೇ ಧರ್ಮರಾಜನಿಗೆ ತಲೆಬಿಸಿ ಆಯಿತು. ಭೀಮಾರ್ಜುನರು ನನ್ನ ಎರಡು ಕಣ್ಣು ಇದ್ದ ಹಾಗೆ, ಅವರಿಲ್ಲ ಅಂದರೆ ನಾನಿಲ್ಲ, ನಾನಿದ್ದೂ ಪ್ರಯೋಜನ ಇಲ್ಲ. ಆದ್ದರಿಂದ ಕೃಷ್ಣ ನೀನು ಭೀಮಾರ್ಜುನರನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ನನಗೆ ಹೆದರಿಕೆ ಆಗ್ತಾ ಇದೆ, ಬೇಡ ಅಂದರೆ ಈ ರಾಜಸೂಯ ಆಗವು ಬೇಡ, ಆ ಜರಾಸಂಧನ ಸಂಗತಿಯು ನಮಗೆ ಬೇಡ ಅಂತ ಹೇಳಿಬಿಡ್ತಾನೆ. ಯಾರು? ಧರ್ಮರಾಜ. ಅಂದರೆ ಯಾಕೆ ಹಾಗೆ ಹೇಳಿದ? ಮತ್ವ ಅಭಿಭೇದ್ ಅಂದರೆ ನರಂ ಹರಿಂ ಮತ್ವ, ಹರಿಂ ನರಂ ಮತ್ವ, ಶ್ರೀಕೃಷ್ಣ ಭಗವಂತನನ್ನು ಮನುಷ್ಯ ಅಂತ ತಿಳ್ಕೊಂಡು ಹರಿಂ ಧರ್ಮಜೋಪಿ ಹರಿಂ ನರಂ ಮತ್ವ, ಮನುಷ್ಯ ಅಂತ ತಿಳಿದುಕೊಂಡು ಅಭಿಭೇದ್, ಬಿಭೇತಿ ಅಂತೇಳಿದರೆ ಹೆದರಿಕೆ ಆಗೋದು, ಕೈಕಾಲು ನಡುಗೋದು. ಅಭಿಭೇತ್ ಅಂತೇಳಿದರೆ ನಡುಗಿದ ಧರ್ಮರಾಯ. ಜರಾಸಂಧ ವಧೆ, ಜರಾಸಂಧನ ಸಂಹಾರಕ್ಕೆ ನಾನು ಭೀಮಾರ್ಜುನನ್ನು ಕರ್ಕೊಂಡು ಹೋಗ್ತೇನೆ, ಭೀಮನಿಂದ ಸಂಹಾರ ಮಾಡಿಸ್ತೇನೆ ಅಂತ ಭಗವಂತ ಹೇಳಿದರೂ ಇವನಿಗೆ ನಂಬಿಕೆ ಬರಲಿಲ್ಲ. ಅಂತೇಳಿದರೆ ಜರಾಸಂಧನನ್ನು ಕೃಷ್ಣ ಹೇಳಿದಾಗೆ ಭೀಮನಿಂದ ಕೊಲ್ಲಿಕ್ಕೆ ಆಗ್ತದೆ ಅಂದರೆ ಕೃಷ್ಣ ಕರ್ಕೊಂಡು ಹೋದರೆ ಭಗವಂತ ಎದುರಿಗಿರುವಾಗ ಯಾವ ಒಂದು ಆಪತ್ತು ಭೀಮನಿಗಾಗಲಿ ಅರ್ಜುನನಿಗಾಗಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ತಿಳ್ಕೋಬೇಕಾಗಿತ್ತು ಧರ್ಮರಾಯ. ಆದರೆ ತಿಳ್ಕೊಂಡಿಲ್ಲ, ನಡುಗಿದ, ಹೆದರಿದ, ಇಲ್ಲಪ್ಪ ಬೇಡ ನನಗೆ ರಾಜಸೂಯ ಯಾಗವೇ ಬೇಡ ಅಂತ ಹೇಳಿದ. ಅಷ್ಟಾಗುವಾಗ ಅಂದರೆ ಜರಾಸಂಧ ವಧೆ ಕೃಷ್ಣ ಮುದಿರಿತು, ಕೃಷ್ಣ ಭಗವಂತನೇ ಹೇಳಿದ್ದು. ಯಾರ್ದು? ಈ ಕಳಿಸು ಅವರನ್ನಿಬ್ಬರನ್ನು, ಭೀಮಾರ್ಜುನರನ್ನು ನನ್ನ ಜೊತೆಗೆ ಕಳಿಸು, ಅವರನ್ನು ಕಳಿಸು ಅಂತ ಹೇಳುವಾಗ ಉದೀರಿತುಂ ಅಂದರೆ ಕಳುಹಿಸಲು. ಯಾರನ್ನು? ಭೀಮಾರ್ಜುನರನ್ನು. ಯಾರು ಹೇಳಿದ್ದು? ಕೃಷ್ಣ. ಏನಂತ? ಯಾವುದಕ್ಕೆ? ಜರಾಸಂಧ ವಧೆ, ಜರಾಸಂಧನ ವಧೆಗಾಗಿ. ಆಗ ಧರ್ಮಜ ಅಂದರೆ ಯಮಧರ್ಮರಾಯನ ಮಗ, ಅಂದರೆ ಯಮಧರ್ಮರಾಯನೇ ಹುಟ್ಟಿದ್ದು ಧರ್ಮರಾಜನಾಗಿ. ಸೊ ಈ ಧರ್ಮರಾಜ ಅಪಿ ಅವನು ಕೂಡ ಅಂದರೆ ಇಷ್ಟೆಲ್ಲ ಜ್ಞಾನಿ, ನರಂ ಹರಿಂ ಮತ್ವ, ಹರಿಂ ನರಂ ಮತ್ವ, ಹರಿಯನ್ನು ಭಗವಂತನನ್ನು ಮನುಷ್ಯ ಅಂತ ತಿಳಿದು ಅಭಿಭೇತ್ ಹೆದರಿಕೊಂಡ. ಜರಾಸಂಧ ವಧೆ ಕೃಷ್ಣ ಮುದಿರಿತಂ, ಕೃಷ್ಣನು ಕಳುಹಿಸಲು ಹೇಳಿದಾಗ ಯಾರನ್ನು? ಭೀಮಾರ್ಜುನರನ್ನು. ಇವನು ನಡಗಿದ ಅಂತೇಳಿದರೆ ಮತ್ತೆ ಏನಾಯಿತು ನಡಗಿ ಅಂತ ಹೇಳುವಾಗ ಮತ್ತೆ ಭೀಮಸೇನ ಹೇಳಿದ, ಧರ್ಮರಾಜ ಅಣ್ಣ ನೀ ಏನು ಹೇಳ್ತಾ ಇದೀಯ? ಏನು ಕೃಷ್ಣ ಏನು ಹೇಳ್ತಾನೋ ಅದು ಮಾಡಿಯೇ ತೀರ್ತಾನೆ. ಕೃಷ್ಣ ಹೇಳಿದರೆ ಒಂದು ವೇಳೆ ನಾನು ಜರಾಸಂಧನನ್ನು ಕೊಲ್ತೇನಂತ ಖಂಡಿತ ನನ್ನ ಮುಖಾಂತರ ಜರಾಸಂಧನನ್ನು ಕೃಷ್ಣ ಕೊಲ್ಲಿಸ್ತಾನೆ, ಅದರ ಮಟ್ಟಿಗೆ ಸಂಶಯವೇ ಇಲ್ಲ. ನನಗಾದರೂ ಯಾವುದಾದ್ರೂ ಹೆದರಿಕೆ ಇದೆಯಾ? ಇಲ್ಲವೇ ಇಲ್ಲ. ನಾನು ಜರಾಸಂಧನನ್ನು ಖಂಡಿತ ಕೊಲ್ತೇನೆ ಅನ್ನೋಂಥ ಪೂರ ಭರವಸೆ ಇದೆ. ಅದಲ್ಲದೆ ನನ್ನ ಮೇಲಿನ ಭರವಸೆಗಿಂತ ಜಾಸ್ತಿ ನನಗೆ ಭಗವಂತ ಕೃಷ್ಣನ ಮೇಲೆ ಭರವಸೆ ಇದೆ.
ಕೃಷ್ಣ ಇರುವಾಗ ನಮಗೆ ಯಾವುದೇ ತಲೆಬಿಸಿ ಇಲ್ಲ ಅಂತ ಹೇಳಿದಾಗ ಧರ್ಮರಾಜನಿಗೆ ಸ್ವಲ್ಪ ಮತ್ತೆ ಸರಿ ಅಂತ ಆಯಿತು. ಅಂತೇಳಿದ್ರೆ ಬಹಳ ಟೈಮ್ ತೊಗೊಂಡ್ಬಿಟ್ಟ ಯಾರು ಧರ್ಮರಾಜ, ಅಯ್ಯೋ ಕಳಿಸೋದೇ ಬೇಡವಾ ಅಂತ ಈ ರೀತಿಯಾಗಿ ಅಂತೇಳಿದರೆ ಇವರೆಲ್ಲ ಯಾರ್ದೆಲ್ಲ ಹೆಸರು ಬಂತ ಇವರೆಲ್ಲ ದೊಡ್ಡ ಭಗವದ್ ಭಕ್ತರು. ಯಾರು? ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ, ಆಮೇಲಿಂದ ಸಾತ್ಯಕಿ, ಆಮೇಲಿಂದ ಧರ್ಮಜ. ಇವರಿಷ್ಟು ಜನರು ಭಗವತ್ ಭಕ್ತರೇ, ಇವರೆಲ್ಲ ಭಾಗವತ ಧರ್ಮವನ್ನು ಆಚರಿಸುವವರೇ, ಆದರೆ ಒಮ್ಮೊಮ್ಮೆ ತಪ್ಪಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಮೊದಲಾದವರೆಲ್ಲ ಆದ್ಯ, ಅನಿರುದ್ಧ ಆದ್ಯಾಶ್ಚ ಸರ್ವಶಃ ಮೊದಲಾದವರೆಲ್ಲ ಇವರೆಲ್ಲರೂ ಎಲ್ಲ ರೀತಿಯಿಂದಲೂ ಅಂಜಸ ಜ್ಞಾತ್ವ ಸುಭದ್ರೆಯನ್ನು ಅರ್ಜುನನಿಗೆ ಕೊಡುವುದೇ ಕೃಷ್ಣನ ಇಷ್ಟ. ಭಗವಂತನ ಮನಸ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ತಿಳಿದಿದ್ದರೂ ಅದಕ್ಕೆ ಅಡ್ಡಿ ಮಾಡಿದರು. ರುರುದುಹು. ಆಮೇಲಿಂದ ಸಾತ್ಯಕಿ ಒಮ್ಮೊಮ್ಮೆ ಕದಾಚಿತ್ ಮನ್ಯತೆ, ಒಮ್ಮೊಮ್ಮೆ ಅರ್ಜುನನನ್ನು ಕೃಷ್ಣನಿಗೆ ಸಮ ಎಂದು ತಪ್ಪು ತಿಳಿಯುತ್ತಿದ್ದ. ಸಾತ್ಯಕಿ ಕೃಷ್ಣ ಸಂಹಿತಂ ಅಂದರೆ ಕದಾಚಿತ್ ಪಾರ್ಥಂ ಕೃಷ್ಣ ಸಂಹಿತಂ ಇತಿ ಮನ್ಯತೆ, ಈ ರೀತಿ ತಿಳ್ಕೊಳ್ತಿದ್ದ. ಆ ನಂತರ ಧರ್ಮಜ ಯುಧಿಷ್ಠಿರನು ಸಹ ಕೃಷ್ಣನನ್ನು ಮನುಷ್ಯ ಎಂದು ಬಗೆದು ಹರಿಂ ನರಂ ಮತ್ವ ಜರಾಸಂಧನ ವಧೆಗಾಗಿ ಜರಾಸಂಧ ವಧೆ ಶ್ರೀಕೃಷ್ಣನನ್ನು ಭೀಮಾರ್ಜುನರ ಜತೆಗೆ ಶ್ರೀಕೃಷ್ಣನನ್ನು ಕಳಿಸುವಂಥದ್ದು ಅಥವಾ ಶ್ರೀಕೃಷ್ಣನ ಜೊತೆಗೆ ಭೀಮಾರ್ಜುನರನ್ನು ಕಳಿಸುವಂತಹ ಉದೀರಿತುಂ. ಆವಾಗ ಏನು ಮಾಡಿದ? ಆ ಸಮಯದಲ್ಲಿ ಬಿಭೇತಿ ಅಭಿಭೇತ್ ಅಂತೇಳಿದ್ರೆ ಅಂಜಿದ ಅಂದರೆ ಹೆದರಿ ಹೋದ. ಪ್ರದ್ಯುಮ್ನ ಕೃಷ್ಣ ಪುತ್ರ, ಅನಿರುದ್ಧ ಕೃಷ್ಣನ ಪೌತ್ರ ಮೊಮ್ಮಗ ಅಂದರೆ ಪ್ರದ್ಯುಮ್ನನ ಪುತ್ರ, ಉದ್ಧವ ಬೃಹಸ್ಪತಿಯ ಅವತಾರ, ಬಹಳ ದೊಡ್ಡ ಜ್ಞಾನಿ, ಕೃಷ್ಣನ ಸ್ನೇಹಿತ. ಆಮೇಲಿಂದ ಸಾಂಬ, ಅವನು ಸ್ಕಂದನ ಅವತಾರ, ಜಾಂಬವತಿಯ ಮಗ ಸಾಂಬ. ಕೃಷ್ಣ ಜಾಂಬವತಿಯರ ಮಗ, ಸಾಂಬ ಸ್ಕಂದನ ಅವತಾರ. ಇವರೆಲ್ಲ ವಿಶೇಷವಾದ ಶ್ರೀಕೃಷ್ಣ ಸೇವೆಗೆಂದೇ ಯಾದವರಾಗಿ ಅವತರಿಸಿದ್ದವರು, ಎಲ್ಲ ದೇವಲೋಕದಿಂದ ಅವತರಿಸಿ ಮನುಷ್ಯರಾಗಿರುವವರು ಇವರೆಲ್ಲ. ಇವರಿಗೆಲ್ಲ ಸುಭದ್ರೆಯನ್ನು ಅರ್ಜುನನಿಗೆ ಕೊಡುವುದೇ ಕೃಷ್ಣನ ಸಂಕಲ್ಪ ಎಂದು ಸ್ಫುಟವಾಗಿ ತಿಳಿದಿದ್ದರೂ, ಅಂಜಸ ಜ್ಞಾತ್ವ ಸ್ಫುಟವಾಗಿ ತಿಳಿದಿದ್ದರೂ ಬಲರಾಮನ ಪಕ್ಷ ವಹಿಸಿ ಕೃಷ್ಣ ಸಂಕಲ್ಪಕ್ಕೆ ವಿರುದ್ಧವಾಗಿ ರುರುದುಹು ಅಂದರೆ ತಡೆದರು, ಕೃಷ್ಣ ಸಂಕಲ್ಪವನ್ನು ತಡೆದರು, ಕೃಷ್ಣ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯಲು ಪ್ರಯತ್ನಿಸಿದರು. ಹರಿಗೆ ಹೀಗೆ ವಿರೋಧ ಚಿಂತನೆ ಇದು ಭಾಗವತ ಧರ್ಮ ಎನ್ನಿಸದು. ಅಂದರೆ ಭಾಗವತ ಧರ್ಮಾಚರಣೆಯಲ್ಲಿ ತಪ್ಪಿದ್ದಾರೆ. ಸಾತ್ಯಕಿ ಅಂತಹ ತಪ್ಪು ಮಾಡಲಿಲ್ಲವಾದರೂ ಅರ್ಜುನನನ್ನು ಕೆಲವೊಮ್ಮೆ ಕೃಷ್ಣನಿಗೆ ಸಮಾನ ಎಂದು ಭ್ರಮಿಸುವ ಮಹಾಪರಾಧವನ್ನು ಮಾಡುತ್ತಿದ್ದ. ಭಗವಂತನಿಗೆ ಸಮ ಯಾರೂ ಇಲ್ಲ. ಈಗ ನೀವೇನಾದ್ರು ಹೇಳಿದರೆ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲ ಒಂದೇ, ಅವರು ಎಲ್ಲ ಅವ್ರು 3 ಜನ ದೇವರೇ ಅಂತ ಹೇಳ್ಕೊಂಡು ಕೆಲವರೆಲ್ಲ ಹೇಳೋದುಂಟು. ಏನು ಹೇಳಿದ್ರೆ ಅವರಿಗೆ ಅರ್ಥ ಆಗೋದು. ಸೊ ಅಂತೇಳಿದ್ರೆ ಬ್ರಹ್ಮದೇವರನ್ನು ರುದ್ರದೇವರನ್ನು ಭಗವಂತನಿಗೆ ಸಮ ಅಂತ ತಿಳ್ಕೊಂಡಿದ್ದಾರೆ ಅವರು, ಅಂದರೆ ಮಹಾಪರಾಧ. ಧರ್ಮರಾಜನು ಶ್ರೀಕೃಷ್ಣನನ್ನು ಮನುಷ್ಯನೆಂದು ಬಗೆದು ಜರಾಸಂಧ ವಧೆಗೆ ಭೀಮಾರ್ಜುನರೊಂದಿಗೆ ತಾನು ಹೊರಡ್ತೇನೆ ಅಂತ ಹೇಳುವಾಗ ಸ್ವತಃ ಶ್ರೀಕೃಷ್ಣನೇ ಹೇಳಿದರು, ನಾನು ಜವಾಬ್ದಾರಿ ಅಂತ ಹೇಳಿದರು. ಆ ಬಗ್ಗೆ ನಂಬಿಕೆಯನ್ನು ಹೊಂದದೆ ಧರ್ಮರಾಯ ಅಂಜಿಕೆಯನ್ನು ವ್ಯಕ್ತಪಡಿಸಿದ. ಯಾಕೆ? ಅವನಿಗೆ ಕೃಷ್ಣ ಅಂದರೆ ಭಗವಂತ ಅಂತ ಸ್ಫುಟವಾಗಿ ಒಳಗಿಂದ ಒಳಗೆ ಆ ಧೈರ್ಯ ಇರಲಿಲ್ಲ ಅನ್ನುವಂಥದ್ದು. ಹೀಗೆ ಎಲ್ಲರೂ ತಪ್ಪಿದ್ದಾರೆ. ಅರ್ಜುನನು ತಪ್ಪಿದ್ದಾನೆ, ಧರ್ಮರಾಜನು ತಪ್ಪಿದ್ದಾನೆ ಅಂತ ಹೇಳಿದರು. ಸೊ ಈ ರೀತಿಯಲ್ಲಿ ಇವತ್ತಿನ ಇದನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.